ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಆನಂದ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಬಾರ್ಕೋಡೆಡ್ ಕವರ್ಸ್ನ ಮೀಶೋದಲ್ಲಿ ಹೇಗೆ ಬೈ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಮೀಶೋನಲ್ಲಿ ಸೆಲ್ಲರ್ ಆಗಿದ್ದೀರಾ ಅವರೆಲ್ಲರಿಗೂ ಬಾರ್ಕೋಡೆಡ್ ಕವರ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನಮಗೆ ಆರ್ಡರ್ ಬಂದಾಗ ನಾವು ಅಕ್ಸೆಪ್ಟ್ ಮಾಡಿ ನಾವು ಡೆಲಿವರಿಗೆ ಕಳಿಸಿದಾಗ ಕೆಲವೊಮ್ಮೆ ಆರ್ಡರ್ಸ್ ನಮಗೆ ವಾಪಸ್ ಬರುವಾಗ ರಾಂಗ್ ರಿಟರ್ನ್ ಬರುತ್ತೆ. ಅಂದರೆ ನಾವು ಕಳಿಸಿರೋ ಪ್ರಾಡಕ್ಟೇ ಒಂದು, ನಮಗೆ ಬರೋ ಪ್ರಾಡಕ್ಟೇ ಒಂದಾಗಿರುತ್ತೆ. ಅಂಥ ಟೈಮಲ್ಲಿ ನಾವು ಬಾರ್ಕೋಡೆಡ್ ಕವರ್ಸ್ನ ಯೂಸ್ ಮಾಡಿದರೆ ನಾವು ಅಮೌಂಟ್ನ ಕ್ಲೈಮ್ ಮಾಡ್ಕೊಬೋದು. ಒಂದು ವೇಳೆ ಏನಾದರೂ ನಾವು ಬಾರ್ಕೋಡೆಡ್ ಕವರ್ಸ್ನ ಯೂಸ್ ಮಾಡಿದ್ವಿ, ಬೇರೆ ಯಾವುದೋ ಕವರ್ನ ಯೂಸ್ ಮಾಡಿ ನಾವು ಡೆಲಿವರಿ ಕಳಿಸಿದ್ರೆ ನಮಗೆ ರಾಂಗ್ ರಿಟರ್ನ್ ಆದಾಗ ನಾವು 100% ನಾವು ಯಾವುದೇ ಕಾರಣಕ್ಕೂ ಅಮೌಂಟ್ನ ಕ್ಲೈಮ್ ಮಾಡ್ಕೊಳ್ಳೋದಕ್ಕಾಗಲ್ಲ. ನಮಗೆ ಲಾಸ್ ಆಗೋ ಚಾನ್ಸಸ್ 100% ಇರುತ್ತೆ. ಅದಕ್ಕೋಸ್ಕರ ಬಾರ್ಕೋಡೆಡ್ ಕವರ್ಸ್ನ ಎಲ್ಲರೂ ಪ್ರತಿಯೊಬ್ಬರು ಬೈ ಮಾಡಲೇಬೇಕು. ಅದು ಹೇಗೆ ಬೈ ಮಾಡೋದು ಮೀಶೋನಲ್ಲಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ನಿಮ್ಮ ಮೀಶೋ ಸಪ್ಲೈಯರ್ ಪ್ಯಾನಲ್ನಲ್ಲಿ ಆರ್ಡರ್ ಮೇಲೆ ಕ್ಲಿಕ್ ಮಾಡಿದಾಗ ಮೇಲೆ ಈ ಥರ ಬೈ ಬಾರ್ಕೋಡೆಡ್ ಪ್ಯಾಕೆಟ್ಸ್ ಅಂತ ತೋರಿಸ್ತಾ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ಅವಾಗ ನಮಗೆ ಇಷ್ಟು ಆಪ್ಷನ್ಸ್ ತೋರಿಸುತ್ತೆ. ಇದರಲ್ಲಿ ನೀವು ಯಾವುದು ಬೇಕಾದರೂ ನೀವು ಆರ್ಡರ್ನ ಬುಕ್ ಮಾಡ್ಬೋದು. ಇದರಲ್ಲಿ ನಾನು ಫಸ್ಟ್ ಪ್ಯಾರಿನ್ ಪಾಲಿಮರ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ ಬೈ ನಾವು ಕೊಡಿ. ಅದಾದಮೇಲೆ ಈ ರೀತಿಯಾದ ಆಪ್ಷನ್ಸ್ ನಿಮಗೆ ತೋರಿಸುತ್ತೆ. ಇದೇನಿಲ್ಲ, ಸೈಜಸ್, ಕವರ್ ಸೈಜಸ್ ಎಷ್ಟು ನಿಮಗೆ ಎಷ್ಟು ಬೇಕು ಅನ್ನೋದ್ರ ಮೇಲೆ ಇದು ನೀವು ಡಿಸೈಡ್ ಮಾಡಿ ಬುಕ್ ಮಾಡಬೇಕಾಗುತ್ತೆ. ನಿಮ್ಮ ಪ್ರಾಡಕ್ಟ್ ಎಷ್ಟು ದೊಡ್ಡದಾಗಿದೆ ಎಷ್ಟು ಚಿಕ್ಕದಾಗಿದೆ ಅನ್ನೋದನ್ನ ನೋಡಿ ಬುಕ್ ಮಾಡಿ. ನನಗೆ ಗೊತ್ತಿಲ್ಲದೆ ನನ್ನ ಸ್ಯಾರಿಗೆ ನಾನು ಫಸ್ಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ, ತುಂಬ ಚಿಕ್ಕದಾಯಿತು. ಸೊ 10x12 ಮಾಡ್ಕೊಂಡಿದ್ದೆ ನನ್ನ ಸ್ಯಾರಿಗೆ ನಂಗೆ ಕರೆಕ್ಟ್ ಆಗ್ತಾಯಿತ್ತು. ಸೊ ನಿಮಗೆ ಯಾವುದು ಸೂಟೇಬಲ್ ಆಗುತ್ತೆ ನಿಮ್ಮ ಪ್ರಾಡಕ್ಟ್ಗೆ ಅದನ್ನ ನೋಡಿ ಸೆಲೆಕ್ಟ್ ಮಾಡಿಕೊಂಡು ಈ ಥರ ಕ್ವಾಂಟಿಟಿ ಅಂದರೆ ನಿಮಗೆ ಎಷ್ಟು ಬೇಕು, 25 ಬೇಕಾ, 100 ಬೇಕಾ, 500 ಬೇಕಾ ಎಲ್ಲದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ನಾನು 25ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಆ್ಯಡ್ ಟು ಕಾರ್ಟ್ ಕೊಡಿ. ಯಾರೆಲ್ಲ ಹೊಸದಾಗಿ ಓಪನ್ ಮಾಡ್ತಾ ಇದ್ದೀರೋ ಅವ್ರಿಗೆ ಒಂದು ಆಪ್ಷನ್ ಕೇಳುತ್ತೆ, ರಿಜಿಸ್ಟರ್ ಮಾಡಿ ಅಂತ ಹೇಳಿ. ರಿಜಿಸ್ಟರ್ ಅಂದರೆ ಏನಿಲ್ಲ, ನಿಮ್ಮ ಮೀಶೋ ಯೂಸರ್ ನೇಮು ಮತ್ತು ನಿಮ್ಮ ಮೀಶೋ ಪಾಸ್ವರ್ಡ್ ಹಾಕಿ ರಿಜಿಸ್ಟರ್ ಮಾಡಿಕೊಡಿ. ಅದಾದಮೇಲೆ ಮತ್ತೆ ಆಪ್ಷನ್ ಬರುತ್ತೆ, ಚೆಕ್ಔಟ್ ಕೊಡಿ. ಆವಾಗಲೇ ಆ್ಯಡ್ ಟು ಕಾರ್ಟ್ ಕೊಟ್ಟಿದ್ರಲ್ವ, ಅದು ಬಂದಿಲ್ಲಿ ಕಾರ್ಟಲ್ಲಿ ಕೂತ್ಕೊಂಡಿರುತ್ತೆ. ಇಲ್ಲಿ ಚೆಕ್ಔಟ್ ಕೊಟ್ಟು ನೀವು ಆನ್ಲೈನಲ್ಲಿ ಪೇಮೆಂಟ್ ಮಾಡಿದ್ರೆ ಆನ್ಲೈನಲ್ಲಿ ನೀವು ಪೇಮೆಂಟ್ ಮಾಡಿದಾದಮೇಲೆ ನಿಮಗೆ 5 or 6 ಡೇಸ್ನಲ್ಲಿ ನಿಮಗೆ ಡೆಲಿವರ್ ಆಗುತ್ತೆ. ಓಕೆ, ನನಗೆ 5 ಡೇಸ್ ಆದಮೇಲೆ ನನಗೆ ಡೆಲಿವರ್ ಆಗಿತ್ತು. ನಾನು ಫಸ್ಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಸೊ ಕೆಲವರೆಲ್ಲ ಸೆಕೆಂಡ್ ಥರ್ಡ್ ಸೆಲೆಕ್ಟ್ ಮಾಡ್ಕೊತಾರೆ. ಅವ್ರಿಗೆಲ್ಲ ಎಷ್ಟು ದಿನ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ನನಗೆ 5 ಡೇಸ್ ಆದಮೇಲೆ ಡೆಲಿವರ್ ಆಗಿದೆ. ಓಕೆ ಫ್ರೆಂಡ್ಸ್, ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಯಾರಿಗೆಲ್ಲ ಡೌಟ್ಸ್ ಇದೆ ಅವರೆಲ್ಲ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಹಾಕಿ ನಾನು ರಿಪ್ಲೈ ಮಾಡ್ತೀನಿ. ನನ್ನ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದರೆ, ನನ್ನ ಕಂಟೆಂಟ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಕ್ಯಾಟಲಾಗ್ ಹೇಗೆ ಅಪ್ಲೋಡ್ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ನಿಮ್ಮ ಭೇಟಿ ನಮ್ಮ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಥ್ಯಾಂಕ್ ಯು.